ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ನಾನು ಇಂಟು ಕೊಟ್ಟಿಲ್ಲ, ಇಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದೆ. ಯಾಕಂದರೆ ಇದು ಪಿತೃಪಕ್ಷ ತಿಂಗಳಲ್ಲಿ ಪೂಜೆ ಮಾಡಬೇಕಾಗಿತ್ತಲ್ವ ದೊಡ್ಡವ್ರಿಗೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನ ಮಾಡಿರ್ತಾರೆ ಕೂಡ. ಅದಕ್ಕೆ ಸರಿ ಅಂತೇಳ್ಬಿಟ್ಟು ವಿಡಿಯೋ ನಾನು ಅಡುಗೆ ಮಾಡಿ ಆದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಅಡುಗೆ ಅರ್ಧ ಆಗಿತ್ತು, ಆಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಟೈಮ್ ಹೋಗ್ತಾಯಿತ್ತು, ಕರೆಂಟ್ ಬೇರೆ ಹೋಗ್ತಾ ಬರ್ತಾಯಿತ್ತು. ಅದರಿಂದ ಫಸ್ಟು ನಾನು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಉದ್ದಿನ ವಡೆ ಮಾಡಾದಮೇಲೆ ಬೋಂಡಾ ಬಜ್ಜಿ ವಡೆ ಅದೆಲ್ಲ ಸುಡೋಣ ಅಂತೇಳ್ಬಿಟ್ಟು ಅದನ್ನೇ ಹೇಳ್ತಿದ್ದೀನಿ. ಇಲ್ಲಿ ಇಷ್ಟ ಆಗಿದೆ ಅಂತೇಳ್ಬಿಟ್ಟು, ಯಾಕಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾಯಿತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇದನ್ನ ಹೇಳೋದನ್ನು. ವಡೆ ಸುಟ್ಬಿಟ್ಟು ಅಲ್ಲಿ ಒಂದು ಕಡೆ ಸುಧಾ ಮತ್ತು ಸುಬ್ಬು ಅವರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಫೋಟೋನ ಪೂಜೆ ಮಾಡೋದಕ್ಕೆ. ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಪಲ್ಯ ಮಾಡಿಕ್ಕಿದ್ದೀನಿ ಮತ್ತು ಸಾಂಬಾರು ನೋಡಿಸ್ತಾ ಇದ್ದೀನಿ ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ಅಂತೇಳ್ಬಿಟ್ಟು. ಇಲ್ಲ, ನಾನು ಬೋಂಡ ಸುಟ್ಟಿಕ್ಕಿದ್ದೀನಿ ಮತ್ತು ಕೇಸರಿ ಬಾತು. ನಾನು ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋ, ಅದಕ್ಕೆ ನನಗೆ ಸರಿಯಾಗಿ ನೆನಪಿಲ್ಲ ನಾನು ಏನು ಮಾಡಿದ್ದೀನಿ ಅಂತೇಳ್ಬಿಟ್ಟು. ಯಾಕಂದರೆ ಇದು ಒನ್ ವೀಕ್ ಆಯಿತು ವಿಡಿಯೋ ಮಾಡಿ. ಇವಾಗ ನಾನು ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಎಡಿಟ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿಯಾಗಿದ್ದೆ ಅದಕ್ಕೆ. ಇಲ್ಲಿ ಸುಬ್ಬು ಅವರೆಲ್ಲ ಎಣ್ಣೆ ಎಲ್ಲ ರೆಡಿ ಮಾಡಿಕೊಂಡು ಸುಧಾ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದಾಳೆ. ಇಲ್ಲಿ ಇವಳು ಫೋನ್ ನೋಡ್ತಿದ್ದಾಳೆ. ನಾನಿಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಕುಕ್ ಜವಾಬ್ದಾರಿ ನನ್ನದೇ ಜಾಸ್ತಿ ಎಲ್ಲೋದ್ರೇನು. ಅದಕ್ಕೆ ನಮ್ಮ ಅಪ್ಪಗೆ ಏನಿಷ್ಟ, ನಮ್ಮ ಅಮ್ಮಗೆ ಏನಿಷ್ಟ ಅದನ್ನೆಲ್ಲ ನೋಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಪ್ರತಿ ವರ್ಷವೂ ಇದೇ ಅಡುಗೆಗಳೇ ಮಾಡ್ಕೊಂಬರ್ತೀನಿ. ಏನು ಅಷ್ಟೊಂದು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಗೊತ್ತಿರುತ್ತಲ್ವ ಅವ್ರಿಗೆ ಏನಿಷ್ಟ ಅಂತೇಳ್ಬಿಟ್ಟು ಅದನ್ನೇ ಮಾಡಿಕೊಂಡು ಬರ್ತೀನಿ. ಇಲ್ಲಿ ಸುಧಾ ಅರ್ಶಿನ ಕುಂಕುಮ ಎಲ್ಲ ಇಕ್ತಾ ಇದ್ದಾರೆ, ಒಂದು ಕಡೆ ಎಲ್ಲ ನಡೀತಾ ಇದೆ. ಇದು ಒಂದು ದಿನಕ್ಕೆ ಮುಂಚೆನೇ ಹೋಗಿ ಎಲ್ಲ ಶಾಪಿಂಗ್ ಮಾಡಿ ತೊಗೊಂಬಂದಿದ್ದೀವಿ. ಸ್ಯಾರೀಸು ಆಮೇಲೆ ಫ್ಲವರ್ಸು ಅದೆಲ್ಲ ಕೂಡ ಒಂದು ದಿನಕ್ಕೆ ಮುಂಚೆನೇ ಹೋಗಿ ಸುಧಾ ನಾನು ತೊಗೊಂಬಂದ್ವಿ. ಅದೇ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅಷ್ಟೊಂದು. ಸರಿ ಅಂತೇಳ್ಬಿಟ್ಟು ಇವಾಗ ಇದ್ರಲ್ಲಿ ನೋಡಿಸ್ತಾ ಇದ್ದೀನಿ. ಸ್ಯಾರೀಸ್ ಅಂದರೆ ಶಾಪಿಂಗ್ ವೀಡಿಯೋ ಅಂತ ಒಂದು ವ್ಲಾಗ್ ಹಾಕಿದ್ದೀನಿ, ಶಾಪಿಂಗ್ ಹಾಲ್ ವೀಡಿಯೋ ಅಂತ. ಅದರಲ್ಲಿ ಹೇಳಿದ್ದೀನಿ ಸ್ಯಾರಿ ಬಗ್ಗೆ ಎಲ್ಲಾದರೂ. ಇದರಲ್ಲಿ ಅಷ್ಟೊಂದು ಇನ್ಕ್ಲೂಡ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಬಜ್ಜಿ ಆಗಿದೆ, ನೆಕ್ಸ್ಟ್ ಇಲ್ಲಿ ವಡೆ ಮಾಡ್ತಿದ್ದೀನಿ ಅನಿಸುತ್ತೆ, ಅದನ್ನೇ ಮಾತಾಡ್ಕೊಂಡು ಹೇಳ್ತಿದ್ದೀನಿ. ನಾನು ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲಿ ನಮ್ಮ ಅಕ್ಕ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಇದು ಸ್ಟಫಿಂಗ್ ಮಾಡೋಣ ಬಜ್ಜಿಗೆ ಅಂತೇಳ್ಬಿಟ್ಟು ಸಲಾಡ್ ಮಾಡಿಕ್ಕಿದ್ದೆ, ಅದನ್ನೇ ಹೇಳ್ತಿದ್ದೀನಿ ನಾನಿಲ್ಲಿ. ಇನ್ನು ಈ ಥರ ಸಲಾಡ್ ಮಾಡಿಕ್ಕಿದ್ದೀನಿ, ಹಂಗೆ ತಿನ್ಬೇಕು ಹಾಕ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರು ಕಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬೋಂಡ ಸುಡ್ತಾ ಇದ್ದೀನಿ ನಾನು. ಇನ್ನು ನೆಕ್ಸ್ಟ್ ಎಲ್ಲ ಸುಟ್ಟಿ ಎಲ್ಲ ಮಾಡಿದ್ದಾಗೋಗಿದೆ ಒಂದು ಅಡುಗೆ. ಎಲ್ಲ ಇವಾಗ ಬಡಿಸ್ತಾ ಇದ್ದಾರೆ ಅವರೇ. ನಾನು ಅಡುಗೆ ಮಾಡೋದು ಮಾತ್ರ ನನ್ನ ಕೆಲಸ, ಇದನ್ನೆಲ್ಲ ಅವ್ರದ್ದೇ ಕೆಲಸ. ನಾನು ಅವೆಲ್ಲ ಮಾಡಲ್ಲ, ಅವರೇ ಮಾಡಬೇಕು. ಅದಕ್ಕೆಲ್ಲರಿಗೆ ಹಾಕ್ಸ್ತಾ ಇದ್ದಾರೆ. ಸುಬ್ಬು ಮತ್ತು ಸುಧಾ ಬಡಿಸ್ತಾ ಇದ್ದಾರೆ. ಕೇಸರಿ ಬಾತ್ ಮಾಡಿದ್ದೆ ನಾನು, ಇಷ್ಟ ಅಪ್ಪಗೆ ಅಂದ್ಕೊಂಡು. ನಂಗೆ ಅಷ್ಟೊಂದು ನೆನಪಿಲ್ಲ, ಆದರೆ ಕೇಸರಿ ಬಾತ್ ಇಷ್ಟ ಅಂತ ನೆನಪಿದೆ. ಅದು ಯಾವಾಗೂ ನಾವು ಹಬ್ಬಗಳಿಗೆ ಪೂಜೆಗಳಿಗೆ ಕೇಸರಿ ಬಾತೇ ಜಾಸ್ತಿ ಮಾಡ್ತಾಯಿದ್ದಿದ್ದು, ಅದೊಂದು ನೆನಪಿದ್ದು ನಾನು ಕೇಸರಿ ಬಾತ್ ಮಾಡಿದೆ. ಮತ್ತು ಬೋಂಡಾ ಬಜ್ಜಿ ಎಲ್ಲ ನಾರ್ಮಲಾಗಿ ಮಾಡ್ತಾನೆ ಇದ್ವಿ, ಅದು ಮಾಡಿದೆ. ನೈಟೆಲ್ಲ ನೆನೆಸಿಕ್ಬಿಟ್ಟಿದೆ ವಡೆಗೆ ಮತ್ತು ಉದ್ದಿನ ವಡೆಗೆ. ಅದನ್ನ ಬೆಳಗ್ಗೆ ಎದ್ದು ರುಬ್ಬಿ ಮಾಡಿದ್ದು. ಅದೇ ಕರೆಂಟ್ ಪ್ರಾಬ್ಲಮಿಂದ ಸ್ವಲ್ಪ ಲೇಟ್ ಆಯಿತು ನಮ್ಮ ಪೂಜೆ. ನಾವು ಮಾಡೋ ಟೈಮ್ಗೆ 12 ಗಂಟೆ ಆಗಿತ್ತು, ಒಳಗಡೆನೇ ಆಗಿತ್ತು. 12 ಗಂಟೆ ದಾಟಿರಲಿಲ್ಲ, ಒಂದು 11:30 ಆ ಟೈಮ್ ಆಗಿತ್ತು. ಸರಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ ಸ್ವಲ್ಪ ಟಕ್ ಅಂತ. ಮತ್ತು ರಾವ್ ಕಾಲ ಏನೋ ಬರುತ್ತೆ ಅಂತೇಳ್ಬಿಟ್ಟು ಇವಾಗ ಹಪ್ಳ, ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡಿದೆ. ಇವಾಗೂ ಹೆಸ್ರುಬೇಳೆ ಪಲ್ಯ, ಬೀನ್ಸ್ ಪಲ್ಯ ಆ ಥರ ಮಾಡ್ತೀನಿ. ಈ ಸರ್ತಿ ಡಿಫ್ರೆಂಟ್ ಆಗಿರಲಿ ಅಂತ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೆ ನಾನು. ನೆಕ್ಸ್ಟ್ ಇಲ್ಲಿ ಸಲಾಡು ಮತ್ತು ಅನ್ನ ಕೂಡ ಹಾಕಿದ್ದಾರೆ. ನೆಕ್ಸ್ಟು ಸಾಂಬಾರು ಹಾಕಬೇಕು. ರಸ ಮಾಡಿರಲಿಲ್ಲ ನಾನು, ಟೈಮ್ ಸಾಕಾಗಿಲ್ಲ ಅಂತೇಳ್ಬಿಟ್ಟು ರಸ ಸ್ಕಿಪ್ ಮಾಡಿದ್ದೆ. ಸಾಂಬಾರು ಮಾಡಿದ್ದೆ, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನಾನು. ಅದು ಕೂಡ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು. ಯಾವಾಗೂ ಬಟಾಣಿ, ಕಾಬೂಜಿ, ಕಳ್ಳೆ ಆ ಥರ ಸಾಂಬಾರು ಮಾಡ್ತಿದ್ದೆ. ಈ ಸರ್ತಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ಅವ್ರ ಮಾವಾಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾಯಿದ್ದಾರೆ ಅಳಿಯ. ನಮ್ಮ ಅಪ್ಪಗೆ ತುಂಬ ಇಷ್ಟ, ಮ್ಯಾಂಗೋ ಪಿಕ್ಕಲ್, ಲೆಮನ್ ಪಿಕ್ಕಲ್ ಆ ಥರ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೆ ಹಾಕ್ತಿದ್ದಾರೆ. ಎಷ್ಟು ಹಾಕ್ತಿದ್ದಾರೆ ನೋಡಿ, ಒಂದೊಂದು ದೊಡ್ಡ ಸ್ಪೂನ್ ಹಾಕ್ತಿದ್ದಾರೆ. ಅವ್ರಿಗೆ ಏನಾದರೂ ಕಮ್ಮಿ ಸ್ವಲ್ಪ ಹಾಕೋದ್ರೆ ನಾನು ಹಾಕ್ತೀನಿ, ನಂಗೆ ಎಷ್ಟು ಮನಸ್ಸು ಬಂದರೆ ಅಷ್ಟು ಹಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕಾಮಿಡಿ ನೆಗೆದ್ಕೊತಾ ಇದ್ದೀವಿ, ನೋಡಿ ಎಷ್ಟು ಹಾಕಿದ್ದಾರೆ ಅಂತೇಳ್ಬಿಟ್ಟು. ಬಿಟ್ಬಿಡ್ಬೇಕು ಅವ್ರಿಗೆ, ಎಷ್ಟಾದರೂ ಹಾಕು ಅಂತೇಳ್ಬಿಟ್ಟು. ಅದಕ್ಕೆ ಹಾಕು, ನಿಮ್ಗೆ ಇಷ್ಟ ಬಂದರೆ ಅಷ್ಟು ಹಾಕು ಅಂತ ನಾನು ಸುಮ್ಮನೆ ಅದೇ. ನೆಕ್ಸ್ಟ್ ಇಲ್ಲಿ ದೀಪ ಅಂಟಿಸ್ತಿದ್ದಾರೆ ಸುಧಾ. ದೀಪ ಅಂಟಿಸು ಅಂತ ಹೇಳಿದೆ, ಅವ್ರ ಕೈಲೇ ಪೂಜೆ ಮಾಡಿಸ್ದೆ ನಾನು ಸಾಮಾನು ಕಡ್ಡಿ ಅಂಟಿಸಿ ಸಾಂಬ್ರಾಣಿ ಹಾಕ್ತೀನಿ ಅಷ್ಟೇ, ಎಲ್ಲ ಅವರೇ ಮಾಡಬೇಕು.
ಒಂಥರ ಚೆನ್ನಾಗಿರುತ್ತೆ ಎಲ್ಲ ಸ್ವಲ್ಪ 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 ಎಲ್ಲರೂ ಮಾಡಿದ್ರೆ ಅಂತ ನಂಗೆ ಹ್ಯಾಪಿ ಅನಿಸುತ್ತೆ. ಅದಕ್ಕೆ ಎಲ್ಲರ ಕೈಯಲ್ಲಿ ಮಾಡಿಸ್ತೀನಿ. ಆಮೇಲೆ ಇಲ್ಲಿ ಫ್ರೂಟ್ಸ್ ಅಂದರೆ ನಾನು ಬನಾನಾ ಮತ್ತು ಇನ್ನೊಂದು ಬೇರ್ಕಾಯಿ ಅಂತ ಬರುತ್ತೆ ಅದನ್ನ ಇಕ್ಕಿ ಮತ್ತು ಸ್ವೀಟು, ಮಿಕ್ಚರು ಎಲ್ಲ ಇಕ್ಕಿದ್ದೀನಿ. ಇಲ್ಲಿ ಸಾಲ್ಟ್ ಹಾಕ್ತಿದ್ದಾರೆ. ನಾನು ಹೇಳಿದ್ದು ಸಾಲ್ಟ್ ಸ್ವಲ್ಪ ಹಾಕು, ಅವ್ರಿಗೇನೋ ಸಾಕಾಗಿಲ್ಲ ಅಂದರೆ ಮಿಕ್ಸ್ ಮಾಡ್ಕೊತಾರೆ. ಟೇಸ್ಟ್ ಮಾಡಲ್ವಲ್ಲ, ಟೇಸ್ಟ್ ಮಾಡ್ದಿರ ಎಲ್ಲ ಕುಕ್ ಮಾಡ್ತೀವಲ್ವ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಸ್ದೆ ನಾನೇ. ಎಲ್ಲ ಹಾಕು, ಎಲ್ಲ ಇರಬೇಕು ಅಂತ ಹೇಳ್ಬಿಟ್ಟು.
ಎಲ್ಲ ಪೂಜೆ ಎಲ್ಲ ಮುಗೀತು. ಆಮೇಲೆ ಸರಿ ಲಂಚ್ ಮಾಡೋಣ, ಲಂಚ್ ಟೈಮ್ ಕೂಡ ಆಗಿತ್ತು 1 o'clock. ಸರಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಿದ್ದೀವಿ. ಎಲ್ಲರೂ ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೆ, ಚೆನ್ನಾಗಿ ಬಂದಿದೆಯಾ ಅಂತ. ಯಾಕಂದರೆ ಟೇಸ್ಟ್ ಮಾಡಲ್ವಲ್ಲ ಪೂಜೆ ಆಗೋವರೆಗೂ, ಅದಕ್ಕೆ ಹೆಂಗಿದೆ ಏನು ಅಂತ ಕೇಳ್ತಿದ್ದೆ. ನಾನು ಏನು ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ, ಡೈರೆಕ್ಟಾಗಿ ಲಂಚು, ಪೂಜೆ ಆಗೋವರೆಗೂ ಏನು ತಿನ್ನಲ್ಲ. ತಿನ್ನೋಣ ಅಂತ ಕುತ್ಕೊಂಡಿದ್ರೆ ಮೋಕ್ಷಿತ ಅಳ್ತಿದ್ಲು, ಅವಳು ನಾನು ತಿನ್ನಕ್ಕೆ ಬಿಡಲ್ಲ ಯಾವಾಗೂ ನನಗೆ. ಅದಕ್ಕೆ ಎತ್ಕೊಂಡು ತಿಂತಿದ್ದೆ, ಅವಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು. ಎಲ್ಲ ಮುಗೀತು, ಎಲ್ಲ ಆಯಿತು. ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ವಿ. ಇವಾಗ ಬಜಾರ್ ಹೋಗ್ತಾಯಿದ್ವಿ ನಾನು, ಸುಧಾ, ಮಲ್ಲಿಕಾ, ಶ್ರಾವಣಿ. ಏನಕ್ಕಪ್ಪ ಅಂದರೆ ನಾನು ನಿನ್ನೆ ಶಾಪಿಂಗಲ್ಲಿ ವಿಡಿಯೋ ಮಾಡಿಲ್ಲ ನಾನೇನು. ಅದ್ರಲ್ಲಿ ಲೆಗ್ಗಿನ್ ತೊಗೊಂಬಂದೆ, ವೈಟು ಬ್ಲ್ಯಾಕ್ ಕಲರು. ಅದರಲ್ಲಿ ವೈಟ್ ಎಕ್ಸೆಲ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಎಲ್ಲಿ ಕೊಟ್ಬಿಟ್ಟಿದ್ದಾರೆ, ಆಗಲ್ಲ, ಎಕ್ಸ್ಚೇಂಜ್ ಮಾಡಬೇಕು. ಮತ್ತು ಇನ್ನೊಂದು ಕ್ರೀಮ್ ಕಲರ್ ಲೆಗ್ಗಿನ್ ಬೇಕು, ಅದನ್ನೊಂದು ತೊಗೊಂಬರ್ಬೇಕು. ನೆಕ್ಸ್ಟ್ ಇನ್ನೊಂದು ನಾನು ಬ್ಯಾಗ್ಸ್ ನೋಡಿದ್ದೆ, ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು, ಅದನ್ನೊಂದು ತೊಗೊಳೋಣ ಅಂತ ನೋಡಿಸಿ ನಿಮಗೆಲ್ಲ ಹೆಂಗಿದೆ ಬ್ಯಾಗ್ಸ್ ಅಂತ ಹೇಳ್ಬಿಟ್ಟು. ಏನೇ ಬೇಕು? 4 ಕಾಲು. అలా లిఖిత నాకు ఇచ్చింది కదా, సేమ్ ఇడు లిఖిత నాకు ఇచ్చింది. ఫ్రెండ్షిప్కి ఏమైనా ఇవ్వచ్చు కన్నా. బ్యాగమ్మ బ్యాగు, బ్యాగమ్మ బ్యాగు. అదని పెట్టుకో, పెట్టుకో, నువ్వు పెట్టుకోస్తుందా? మీరంత దగ్గరకు వస్తే నేను అది పెట్టుకోండి, నువ్వు ఇది పెట్టుకో. నాకు అది ఇష్టమయ్యా, ఇది బాగుంది. ಲಾಸ್ಟಲ್ಲಿ ನಾನು 2 ಬ್ಯಾಗ್ಸ್ ತೊಗೊಂಡೆ, ಅದು ಲಾಸ್ಟ್ ಎಂಡಿಂಗಲ್ಲಿ ನೋಡ್ಸೇ. ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದ್ವಿ, ಫುಲ್ ಸುಸ್ತಾ ಹೋಗಿದೆ. ನಾವೇನೇನು ತೊಗೊಂಡ್ವಿ ಅಂತ ಸ್ವಲ್ಪ ಬೇಗ ನೋಡಿಸ್ತೀನಿ ನಿಮಗೆ. ಅಷ್ಟೊಂದು ವೀಡಿಯೋ ಮಾಡಿಲ್ಲ, ಫಸ್ಟು ಬ್ಯಾಗ್ ನೋಡಿಸ್ಬಿಡ್ತೀನಿ ನಾನು. ಇದು ಬ್ಯಾಗ್ ಇಸ್ಕೊಂಡಿದ್ದು 250, ಇಲ್ಲೇ ಹಾಕಿದ್ದಾರೆ ನೋಡಿ 250. ಇಷ್ಟು ಕಮ್ಮಿ ಪ್ರೈಸ್ ಅಲ್ವಾ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಂಡ್ರೆ ತೊಗೊಂಡಿದ್ದೀನಿ, ಸಕ್ಕತ್ತಾಗಿರುತ್ತೆ. ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಿದ್ದೀವಿ, ಅದಕ್ಕೆ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ನೆಕ್ಸ್ಟ್ ವಾಟರ್ ಬಾಟಲ್ ತೊಗೊಂಡು ಇದು ಒಂದು ವಾಟರ್ ಬಾಟಲ್ ತೊಗೊಂಡೆ, ಸಕ್ಕತ್ತಾಗಿ ಕ್ವಾಲಿಟಿ ಇದೆ ಇದೊಂದು. ಮತ್ತು ಇನ್ನೇನೈತೆ, ಟಿಶ್ಯೂ ಒಂದು, ಅಷ್ಟೊಂದು ಏನು ತೊಗೊಂಡಿಲ್ಲ, ಅದ್ರ ದುಡ್ಡು ಮಾತ್ರ ಕಳ್ತೀನಿ. ಬಾಚನ್ಗೆ ಒಂದು, ಇದು ಫೇಸ್ ಟವಲ್ಸು ಮಕ್ಕ ಒರೆಸ್ಕೊಳಕ್ಕೆ, ಹ್ಯಾಂಡ್ ಕರ್ಚಿಪ್ಸ್ ಅಲ್ಲ, ಅದು ಫೇಸ್ ಟವಲ್. ಆಮೇಲೆ ಮ್ಯಾಟ್ ಚೆನ್ನಾಗಿದೆ, ಇದು 130, ಇದು 15, ಇದು 1570. ಇಷ್ಟು ತೊಗೊಂಡು ಇದು 30. ಇಷ್ಟು ನಮ್ಮ ಶಾಪಿಂಗು. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಲೆಗ್ಗಿನ್ಸ್ ತೊಗೊಂಡೆ 2, ಬ್ಲ್ಯಾಕ್ ಒಂದು, ಬ್ಲ್ಯಾಕ್ ಎಕ್ಸ್ಚೇಂಜ್ದು, ಮತ್ತು ಇನ್ನೊಂದು ಇವಾಗ ಹೊಸ್ದಾಗಿ ತೊಗೊಂಡು ಕ್ರೀಮ್ ಕಲರ್, ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಅಷ್ಟೇ. ಸ್ವಲ್ಪ